टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಐಪಿಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಇಡೀ ಭಾರತವೇ ಐಪಿಎಲ್ ಗುಂಗ್ನಲ್ಲಿದೆ. ಲೀಗ್ ಮ್ಯಾಚ್ಗಳು ಮುಗಿಯೋ ಹಂತಕ್ಕೆ ಬಂದಿದ್ದು ಫೈನಲ್ಗೆ ಲಗ್ಗೆ ಇಡೋದ್ಯಾರು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಇದೇ ಐಪಿಎಲ್ ಪಂದ್ಯಾವಳಿಯಲ್ಲಿ ತಾನೂ ಕೂಡ ಬ್ಯಾಟ್ ಬೀಸಬೇಕು ಅಂದುಕೊಂಡಿದ್ದ ಯುವಕನೊಬ್ಬ ಲಕ್ಷ ಹಣ ಕಳೆದುಕೊಂಡಿದ್ದಾನೆ. ಐಪಿಎಲ್ನಲ್ಲಿ ಅವಕಾಶ ಕೊಡಿಸ್ತೀವಿ ಅಂತ ಯುವಕನಿಗೆ ಗಾಳ. ರಾಜಸ್ಥಾನ ಟೀಮ್ನಲ್ಲಿ ಸ್ಥಾನ ಕೊಡಿಸ್ತೀವಿ ಅಂತ 23 ಲಕ್ಷ ದೋಖಾ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದ ರಾಕೇಶ್ ಯಡೂರೆ ಅನ್ನೋ ಈ ಯುವಕನಿಗೆ ಕ್ರಿಕೆಟ್ ಅಂದ್ರೆ ಪ್ರಾಣ. ಉತ್ತಮ ಕ್ರಿಕೆಟ್ ಪಟು ಆಗಿರೋ ರಾಕೇಶ್ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆಟವಾಡಿದ್ದಾನೆ. 2024ರಲ್ಲಿ ಹೈದರಾಬಾದ್ನಲ್ಲೂ ಉತ್ತಮ ಪ್ರದರ್ಶನ ನೀಡಿ ಮಿಂಚಿದ್ದ. ರೈಸಿಂಗ್ ಭಾರತ್ ಕ್ರಿಕೆಟ್ ಲೀಗ್ ಟೂರ್ನಿಯ ಆಯ್ಕೆಯ ಟ್ರಯಲ್ನಲ್ಲೂ ಭಾಗಿಯಾಗಿದ್ದ. ಹೀಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಮಿಂಚಿದ್ದ ರಾಕೇಶ್ಗೆ ಐಪಿಎಲ್ನಲ್ಲಿ ಆಡಬೇಕು ಅನ್ನೋ ಕನಸಿತ್ತು. ಹೀಗೆ ಕನಸು ಕಾಣುವಾಗಲೇ ಅದೊಂದು ಮೆಸೇಜ್ ಬಂದಿತ್ತು. ಇನ್ಸ್ಟಾಗ್ರಾಂ ಮೂಲಕವೇ ರಾಕೇಶ್ಗೆ ಗಾಳ. ಸುಶಾಂತ್ ಶ್ರೀನಿವಾಸ್ ಅನ್ನೋ ಹೆಸರಿನ ಇನ್ಸ್ಟಾ ಅಕೌಂಟ್ನಿಂದ ರಾಕೇಶ್ಗೆ ಮೆಸೇಜ್ ಬಂದಿತ್ತು. ನಿಮ್ಮನ್ನ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಸೇರಿಸಿಕೊಳ್ತೀವಿ ಅಂತ ಸಂದೇಶ ಬಂದಿತ್ತು. ಈ ಮೆಸೇಜ್ ನೋಡಿದ ರಾಕೇಶ್ ಖುಷಿಗೆ ಪಾರವೇ ಇರಲಿಲ್ಲ. ಅಪ್ಲಿಕೇಶನ್ ಫೀ ಅಂತ ಆರಂಭದಲ್ಲಿ 2,000 ಹಣ ಕಟ್ಟಿಸಿಕೊಂಡಿದ್ದವರು ಬಳಿಕ ಎನ್ಒಸಿ, ಜರ್ಸಿ, ಫ್ಲೈಟ್ ಟಿಕೆಟ್ ಅದು ಇದು ಅಂತ ಬರೋಬ್ಬರಿ 23 ಲಕ್ಷ ಹಣವನ್ನ ಪೀಕಿದ್ದಾರೆ. ಮತ್ತೆ 3 ಲಕ್ಷ ಕೇಳಿದ್ದಾರೆ. ಇತ್ತ ಐಪಿಎಲ್ ಮುಗಿಯುತ್ತಿದೆ, ಯಾವಾಗ ಸೇರಿಸಿಕೊಳ್ತೀರಿ ಅಂತ ಪ್ರಶ್ನಿಸುತ್ತಿದ್ದಂತೆ ಕತೆ ಹೇಳ್ತಿದ್ದಾರಂತೆ. ಈ ಇನ್ಸ್ಟಾಗ್ರಾಮ್ ಸುಶಾಂತ್ ಶ್ರೀವಾಸ್ತವದಿಂದ ಒಂದು ಟೆಕ್ಸ್ಟ್ ಬರುತ್ತೆ. ನಾನು ಅಲ್ಲಿ ಹೈದರಾಬಾದಲ್ಲಿ ಮ್ಯಾಚ್ಗಳಲ್ಲಿ ಸೆಲೆಕ್ಟರ್ ಇದ್ದೆ, ನೀ ಚೆನ್ನಾಗಿ ಆಡಿದ್ಯಾ, ನಾನು ರಾಜಸ್ಥಾನ ಪ್ರೀಮಿಯರ್ ಲೀಗಲ್ಲಿ ಆಡಿಸ್ತೀನಿ, ನಿನ್ನ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ 23,51,000 ರೂಪಾಯಿ ಪೇಮೆಂಟನ್ನು ತಗೊಂಡ್ವಿ. ರಾಕೇಶ್ ತಂದೆ ಕೆಎಸ್ಆರ್ಟಿಸಿ ಘಟಕದಲ್ಲಿ ಸೆಕ್ಯೂರಿಟಿಯಾಗಿದ್ದು ಮಗ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಎಂದುಕೊಂಡು ಸಾಲ ಮಾಡಿ ಹಣ ಹೊಂದಿಸಿಕೊಟ್ಟಿದ್ದಾರೆ. ತಾವು ವಂಚನೆಗೆ ಒಳಗಾಗಿದ್ದೇವೆ ಅನ್ನೋದು ಗೊತ್ತಾಗ್ತಿದ್ದಂತೆ ಬೆಳಗಾವಿ ಸೈಬರ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ತನ್ನ ಮಗನ ಉಜ್ವಲ ಭವಿಷ್ಯ ಇದರಿಂದ ಒಳಿತಾಗುತ್ತೆ ಅಂತ ಹೇಳ್ಕೊಂಡು ಪಾಪ ತಂದೆ ಕೂಡ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿಬಿಟ್ಟು ದುಡ್ಡನ್ನು ತಂದು ಕೊಟ್ಟಿದ್ದಾರೆ, ವಂಚನೆಗೆ ಒಳಗಾಗಿದ್ದಾರೆ. ನಾವೀಗಾಗಲೇ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ. ಅವಶ್ಯಕತೆ ಬಿದ್ದರೆ ನಮ್ಮ ಟೀಮ್ಗಳನ್ನು ನಾವು ರಾಜಸ್ಥಾನ ಅಥವಾ ಈ ಆರೋಪಿಗಳು ಎಲ್ಲಿದ್ದಾರೋ ಅಲ್ಲಿಗೆ ಕಳಿಸ್ತೀವಿ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ರಾಜಸ್ಥಾನಕ್ಕೆ ಹೋಗಲು ರೆಡಿಯಾಗಿದ್ದಾರೆ. ಅದೇನೇ ಇರಲಿ, ಆನ್ಲೈನ್ ವಂಚಕರಿಗೆ ಹಣ ಹಾಕೋ ಮುನ್ನ ಎಚ್ಚರವಾಗಿರಬೇಕಿದೆ. ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.